ಇವಾಗ ಮತ್ತೆ ರಜತ್ ಅವ್ರಿಗೆ ಜೆ.ಸಿ ಆಗಿರುವಂಥದ್ದು 24ನೇ ತಾರೀಕುವರೆಗೂ ಬೇಜಾರಿದೆಯಾ ಈ ಬಗ್ಗೆ ಏನು ಸರ್? ಮತ್ತೆ ನಿಮ್ಗೆ ರಿಲೀಫ್ ಸಿಕ್ಕಿರೋದ್ರ ಬಗ್ಗೆ ಖುಷಿ ಇದೆಯಾ ಅಂತ? ಇಲ್ಲ, ಇದು ಖುಷಿ ಬೇಜಾರು ವಿಷಯ ಅಲ್ಲ ಮೇಡಮ್. ಯಾರಿಗೇ ಆಗಲಿ, ಅಂದರೆ ಯಾರೇ ಆಗಲಿ ಜೈಲಿಗೆ ಹೋಗೋದಾಗಲಿ ಇನ್ನೊಂದಾಗಲಿ ನೋವು ಆಗೇ ಆಗುತ್ತೆ. ಇನ್ನೊಂದು ಜೈಲಾಗಿದೆ ಅಥವಾ ಕಸ್ಟಡಿ ಆಗಿದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಬಿಕಾಸ್ ನಂದೇನಿದೆ ನಾನು ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಕಸ್ಟಡಿ ಆಗಿದೆ ಅಂತ ನೀವೇನೇ ಹೇಳ್ತಿರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ಕೇಳಿದ್ಮೇಲೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಸರ್, ಈಗ ಮಾತುಕತೆ ಇದೆಯಾ ಇಲ್ವಾ? ಮೊನ್ನೆ ಅಷ್ಟೇ ಹೇಳಿದ್ರಿ, ರಜತ್ ಅವ್ರು ಹೇಳ್ತಾ ಇದ್ರು ಯಾವುದೋ ಒಂದು ಸಂದರ್ಶನದಲ್ಲಿ, ವಿನಯ್ ಅವರು ಮೆಸೇಜ್ ಮಾಡಿದ್ರು ಯಾವತ್ತೂ ನಿನ್ನನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಮಾತುಕತೆ ಸ್ಟಾರ್ಟ್ ಆಗಿದೆಯಾ? ಇಲ್ಲಿಗೆ ಡೆಡ್ ಎಂಡಾ ನಿಮಗೆ? ಇಲ್ಲ ಮ್ಯಾಮ್, ಈಸ್ ಮೈ ಫ್ರೆಂಡ್, ನನ್ನ ಬ್ರದರ್. ಅವನೇ ಹೇಳಿದ್ದಾನೆ ಅಣ್ಣನ ಥರ ಅವನು ಅಂತ. ಸೊ ನನ್ನ ತಮ್ಮನ್ನ ನಾನು ಹೇಗೆ ಬಿಟ್ಕೊಳ್ಳಿ ಹೇಳಿ? ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ಈ ರೀಲ್ಸು ಇನ್ನೊಂದು ಮತ್ತೊಂದು ಇದು ಡಿಫ್ರೆಂಟ್. ನಮ್ಮ ಮಧ್ಯದಲ್ಲಿರೋ ರಿಲೇಷನ್ಶಿಪ್ ಬೇರೆ. ಸೊ ಅವ್ನು ಏನೇ ಇರಲಿ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೆಂಗೆ ಇರಲಿ, ಅವನು ತಮ್ಮ ಅಂದಮೇಲೆ ತಮ್ಮನೇ ಅಲ್ವಾ ಮೇಡಮ್? ನೀವು ಹೇಳಿದಿರಲ್ಲ ಸರ್, ಅಂದರೆ ಇನ್ಮೇಲೆ ಕೋಟಿ ಕೊಟ್ಟರು ಅವ್ರ ಜೊತೆ ರೀಲ್ಸ್ ಮಾಡೋದಿಲ್ಲ, ಜೊತೆಗೆ ನಾನು ಏನಾದರೂ ಹೇಳಿದ್ರೆ ರಜತ್ ಕೇಳ್ತಾ ಇರಲಿಲ್ಲ ಅಂತ. ಅದ್ರ ಬಗ್ಗೆ ಬೇಜಾರಿದೆಯಾ? ನಾನು ಕೇಳಿದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಂತ. ಮತ್ತು ನಿಮ್ಗೆ ಜೈಲಲ್ಲಿ ಏನು ಮಾತಾಡಿದ್ರಿ? ಸಿ, ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಕೋಟಿ ಕೊಟ್ಟರು ನಾನು ಮಾಡೋದಿಲ್ಲ ಅದೆಲ್ಲ ಎಲ್ಲೂ ಹೇಳಿಲ್ಲ ನಾನು. ದಟ್ ವಾಸ್ ಅ ಫನ್ ಫ್ಯಾಕ್ಟ್. ಮಾತಾಡಿದಾಗ ಒಂದು ತಮಾಷೆ ಕೇಳಿದಾಗ ಒಬ್ಬರು ಅದಕ್ಕೆ ಹೇಳಿದ್ದು, ಅಪ್ಪ ರಜತ್ ನಿನ್ನ ಜೊತೆ ಇನ್ಮೇಲೆ ರೀಲ್ಸ್ ಮಾಡಲ್ಲ ಅಂತ. ಇಟ್ ಈಸ್ ನಾಟ್ ವೆರಿ ಸೀರಿಯಸ್. ಇಟ್ ವಾಸ್ ಅ ಫನ್ ಥಿಂಗ್ ದಟ್ ಐ ಸೆಡ್. ದಟ್ಸ್ ಆಲ್. ರಜತ್ ಅವರು ಹೇಳ್ತಾ ಇದ್ರು, ನಮ್ಮಿಬ್ರು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು, ಆದರೂ ನನ್ನನ್ನು ಎಲ್ಲೋ ಒಂದು ಕಡೆ ಅಂದರೆ ನಾನು ಕರೆದೆ, ಅವರು ಎಲ್ಲನೂ ನಾನೇ ಜವಾಬ್ದಾರಿ ವಹಿಸ್ಕೊಂಡೆ, ಆದರೂ ಎಲ್ಲೋ ನನ್ನನ್ನೇ ಗುರಿ ಮಾಡಿಬಿಟ್ರು ಅವರು. ವಿನಯ್ ಅವರು ಇದೆಲ್ಲ ನಿನ್ನಿಂದನೇ ಆಗಿದ್ದು ಅನ್ನೋ ಥರ ಮಾತನಾಡಿದ್ರು. ಮತ್ತು ಮೀಡಿಯಾಗಳಿಗೆ ಯಾರೂ ಬೈಟ್ಸ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ವಿ, ಆದರೆ ಅವ್ರು ನನ್ನನ್ನು ಕೇಳದೆ ಮಾಡದೆ ಕೊಟ್ಬಿಟ್ರು ರಿಯಾಕ್ಷನ್ ಅಂತ. ಇಲ್ಲ, ಕೇಳದೆ ಮಾಡದೆ ಕೊಟ್ಟಿದ್ದು ಇನ್ನೊಂದು ಮತ್ತೊಂದು ಅದು ಯಾವುದು ನಾನು ಕೇಳಿಲ್ಲ ಮೇಡಮ್. ಬಿಕಾಸ್ ನನಗೇನು ಅನ್ಸುತ್ತೋ ಅದನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ರಜತ್ ಬಗ್ಗೆ ನನಗೇನು ಬೇಜಾರಿಲ್ಲ, ಕೋಪ ಇದೆ ಅಷ್ಟೇ, ಸಿಟ್ಟಿದೆ. ಅದನ್ನು ಬಿಟ್ಟರೆ ಅದೆಲ್ಲ ಸರೋಗುತ್ತೆ. ಇವತ್ತು ನಾಳೆ ಇಟ್ ಈಸ್ ಜನರಲ್ ಇನ್ ಫ್ರೆಂಡ್ಶಿಪ್. ಸೊ ಅದು ಮುಗೀತು. ಇವಾಗ ನೀವು ಹೇಳ್ತಾ ಇರೋದು ನನಗೆ ಇವಾಗ ಬೇಜಾರಾಗ್ತಾ ಇದೆ, ಕಸ್ಟಡಿ ಆಗಿದೆ ಅಂತ ಅಂದ್ಬಿಟ್ಟು. ನನಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಶೂಟ್. ಸೊ ಅದನ್ನು ಮುಗಿಸ್ಕೊಂಡು ನಾನು ಲಾಯರ್ಸ್ ಹತ್ರ ಹೋಗಿ ಮಾತಾಡಿಕೊಂಡು ಇನ್ನು ಮುಂದಿನ ಏನಿದೆ ನಾನು ತಿಳಿಸ್ತೀನಿ. ಸರ್, ಬಿಲ್ಲರಂಗ ಭಾಷೆ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ನೀವು ಯಾವಾಗಿಂದ ಶೂಟಿಂಗ್ ಹೋಗ್ತಾ ಇದ್ದೀರಾ? ನಾನೆಲ್ಲೋ ಫಸ್ಟ್ ಡೇನೇ ಈ ಥರ ವಿಘ್ನ ಆಗ್ಬಿಡ್ತಲ್ಲಪ್ಪ ವಿನಯ್ ಅವ್ರಿಗೆ ಅಂತ ಅಂದ್ಕೊಂಡ್ಬಿಟ್ಟೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಹಿಂದೆ ಗುರು ಮುಂದೆ ಗುರಿ ಇದ್ದಾಗ ಯಾವ ವಿಘ್ನಗಳೂ ಆಗೋದಿಲ್ಲ. ಹಿಂದೆ ನಮ್ಮ ಗುರುಗಳಿದ್ದಾರೆ, ಮುಂದೆ ನನ್ನ ಗುರಿ ಇದೆ. ಯಾರು ಸರ್ ಗುರುಗಳು? ನಿಮಗೆ ಗೊತ್ತು ಯಾರು ಅಂದ್ಬಿಟ್ಟು. ಸೊ ಇವಾಗ ಅವ್ರದ್ದು ಫಸ್ಟ್ ಡೇ ಶೂಟು, ಆ ಖುಷಿನಲ್ಲಿ ನಾನು ಇದ್ದೀನಿ. ಅದನ್ನು ಬಿಟ್ಟು ಇನ್ನೇನು ನನಗೆ ಬೇರೆ ಎಲ್ಲ ತಲೆಯಲ್ಲಿ ಹಾಕ್ಕೊಂಡಿಲ್ಲ ಮೇಡಮ್. ಆ್ಯಂಡ್ ಯಾವುದೇ ರೀತಿ ಬಿಲ್ಲರಂಗ ಭಾಷೆನ ಯಾರೂ ತಡೆಯೋದಕ್ಕಾಗೋದಿಲ್ಲ. ಇಟ್ ಇಸ್ ಗೋನ್ ಬಿ ಅ ಮಾಸ್ ಹಿಟ್. ಆಫ್ ಕೋರ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ಇದಿಷ್ಟು ವಿನಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.